ಲಿಫ್ಟ್ನಾಗ ಹೋಗೋ ಮುಂದೆ ಯಾವಾಗ ನಮಗೆ ಇದಾಕತ್ತೆ ಹೇಳ್ರಿ, ಭಾಳ ಕಿರಿಕಿರಿ ಆಗುತ್ತೆ. ಲಿಫ್ಟ್ ಬಂದ್ಬಿತ್ತಂದ್ರೆ ಒಂದು ಜರ್ಕ್ ಕೊಡೋದೈತೆ ಅದು, ಹೌದಿಲ್ಲ? ಆವಾಗ ಬಂದಾತಂದ್ರೆ ಮುಂದೆ ನಾವೇನೋ ಭಾಳ ಅರ್ಜೆಂಟ್ ಇರೋದು ನಮ್ಗೆ ಹೋಗೋದು ಒಟ್ಟು, ಆವಾಗ ಬಂದಾತಂದ್ರೆ ಮುಂದೆ ಲಿಫ್ಟ್ ಹೊರಗೆ ನಿಂತಿರ್ತೀರಿ, ನೀವು ಪ್ರೆಸ್ ಮಾಡಿರ್ತೀರಿ ಬಟನ್. ಆದರೆ ಏನಾಗಿರುತ್ತೆ ಅಂದರೆ ಯಾವುದೋ ಒಂದು ಫ್ಲೋರ್ನಾಗ ಒಬ್ಬ ಪುಣ್ಯಾತ್ಮ ತಮ್ಮ ಮಂದಿನೆಲ್ಲ ಹತ್ತಿಸ್ಕೊಳ್ಳೋ ಸಲುವಾಗಿ ಇಲ್ಲ ಅವ್ರ ಸಲುವಾಗಿ ವೇಟ್ ಮಾಡ್ತಿರ್ತಾನೆ ನಾವು. ಅವಾಗ ಅದನ್ನ ಡೋರ್ ಓಪನ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾನಲ್ಲ ನಾವು, ಅವ್ರು ಬರೋ ತನಕ. ಆಮೇಲೆ ನಿಮ್ಗೆ ಲಿಫ್ಟ್ ಸಿಗೋದೇ ಇಲ್ಲ. ಇದೇನ ಒಂದು ಲಿಫ್ಟ್ ಇದ್ದು ಇನ್ನೊಂದು ಲಿಫ್ಟ್ ಕೆಲಸ ಆಗಲಿಲ್ಲ ಅಂದ್ರೆ ಅಂತ. ಇನ್ನೊಂದು ಭಾರಿ ಇರಿಟೇಟ್ ಆಗೋದು ಏನಂದ್ರೆ, ಈ ಲಿಫ್ಟ್ನ್ಯಾಗಿಂದ ಈ ಹಾಲು ಕೊಡೋರು ಅಥವಾ ಬೇರೆ ಯಾರು ಅವ್ರು ಹೆಂಗೆ ಮಾಡ್ತಾರಂದ್ರೆ, ಪಾಪ ಬೇರೆ ಬೇರೆ ಫ್ಲೋರ್ ಹೋಗೋದಿರುತ್ತೆ, ಅರ್ಥ ಆಕೈತಿ. ಹಂಗಂತೇಳಿ ನೀವು ಲಿಫ್ಟ್ ಅದನ್ನು ಹಾಲು ಕೊಟ್ಟು ಬರೋ ತನಕ ಅಥವಾ ಪಾರ್ಸಲ್ ಕೊಟ್ಟು ಬರೋ ತನಕ ಲಿಫ್ಟ್ ಹಿಡ್ಕೊಂಡು ಕೊಂಡೋದತ್ತಲ್ಲ, ಇವು ಹಾಕವು. ಇನ್ನೊಂದೇನು ಅಂತಂದ್ರೆ ಅದ್ಭುತ ಅಂತಂದ್ರೆ, ಇದು ಬಹುಶಃ ನಮ್ಮಲ್ಲಿ ಅಷ್ಟ ನಡೀತೈತಿ. ಹುಡುಗ ಇರ್ತಾವಲ್ರಿ, ಕೆಲವು ಹುಡುಗ ಒಂದ್ಸಲ ಹೇರ ಸಾಕೆ, ಹಾಗೆಲ್ಲ ಮಾಡಬಾರ್ದು ಅಂದ್ರೆ ಮುಗಿದು ಸುಮ್ಮ ಆಗ್ತಾವೆ. ಇನ್ನು ಕೆಲವು ಹುಡುಗ ಭಾಳ ಇರ್ತಾವ್ರೆ, ಓಡಾಡ್ತೀವಿ ನಾವು. ನಮಗೆ ಮುಂದೆ ಒಟ್ಟ ಮಾತು ಕೇಳ ಅವ ಅಪ್ಪನ ಮಾತು ಕೇಳೋದಿಲ್ಲ ಅದು. ನಿನ್ನೆ ಹಂಗೆ ಆಯಿತು, ಲಿಫ್ಟಲ್ಲಿ ಹೋದ ಕೂಡಲೇನ ಒಂದು ನೋಡ್ತಾನೆ ಲಿಫ್ಟ್ ಬಟನ್ಗಳು ಎಲ್ಲ ಫ್ಲೋರ್ ಹೊತ್ತೇನ ಹುಡುಗ. ಇಬ್ರು ಅದಾರ ಹುಡುಗರು, ಮುಂದೆ ಅವ್ರ ಪಾಪ ಅಲ್ಲೇ ಅದಾರ. ಮುಂದೆ ಯಾರೂ ಇರಲಿಲ್ಲ ಅಂದ್ರೆ ಅವ್ರು ಮಜಾ ತೊಗೋತಿದ್ರು ಅದ್ರದ್ದು. ಅಲ್ಲಿ ನಾವು ಯಾರೋ ಒಳಗಿದ್ದು ಬೇರೆ ಮಂದಿ ಹಾದಿ ಹೊತ್ತು ಹೇಳಿ ನೋಡಲ್ಲೇ ಎಲ್ಲ ಫ್ಲೋರ್ ಹೊತ್ತು ಬಿಟ್ಟು ಪಾಪ ಅವ್ರು ಡಿಸ್ಟರ್ಬೆನ್ಸ್ ಆಕೈತಿ. ಯಾಕೆ ಇದಕ್ಕಿಂತ ಮೊದಲು ಏನು ಮಾಡಾಕ್ತಿದ್ರಿ? ಹೆತ್ತವ್ರೆ ಹೆಗಣ ಮುದ್ದಲ್ರಿ, ಅದಕ್ಕೆ ನಾವು ಬರೋ ತನಕ ಬೈಯೋದಿಲ್ಲ, ನಮ್ಮ ಮುಂದೆ ನಾಟಕ ಮಾಡೋದು. ಏನು ಮಾಡ್ತೀರಿ? ಇದು ಮೋಸ್ಟ್ ಇರಿಟೇಟಿಂಗ್ ಇದೆ. ಪಾಪ ಯಾರೋ ಎಲ್ಲೋ ಹೋಗೋರು ಇರ್ತಾರೆ, ಯಾರಿಗೆ ಪಾಪ ಅರ್ಜೆಂಟ್ ಇರ್ತೈತಿ, ಇಲ್ಲ ಟಾಯ್ಲೆಟ್ಗೆ ಹೋಗಿತ್ತು. ಹಾಂ, ಏನು ಮಾಡ್ತೀರ ಅವಾಗ? ಇರ್ಲಿ ಪಾಪ ನಮ್ಮ ಹುಡುಗ ಆಡ್ಲತ್ತ, ಇವ್ರು ಹುಡುಗ ಆಡಾಕಿದ್ದಂಗೆ ಲಿಫ್ಟ್. ಅಷ್ಟು ಕಾಮನ್ ಸೆನ್ಸ್ ಇಲ್ರಿ ನಮ್ಮ ಮಂದಿಗೆ.